ನೀವ್ ನನ್ ಪಾಲಿಗೆ ದೇವ್ರಾಗಿ ಬಂದ್ಯಪ್ಪ. ನಾ ರಾಯರ್ ಫೋಟೋದ್ ಮುಂದೆ ಅಳಕತ್ತಿದ್ನಪ್ಪ. ಯಾಕಮ್ಮ? ನನಗ್ ಬಾಳ ತೊಂದ್ರೆ ಅದಪ್ಪ, ಬಾಳ ಕಷ್ಟ ಅದಪ್ಪ. ರಾಯರ್ ಫೋಟೋ ಮುಂದೆ ಅಳಕತ್ತಿದ್ನಪ್ಪ. ಇಟ್ಟತನ ಫೋಟೋದ್ ಮುಂದೆ ದೀಪ ಹಚ್ಕೊಂಡ್. ಯಾವ್ದು ಕೇಳಕ್ಕಿದ್ದೀರಾ? ಯಾವ್ದ್ರ ಸಂಬಂಧ ಹೇಳ್ತಾ ಇದ್ದೀರಾ? ಪ್ರತಿಯೊಂದು ಸಮಸ್ಯೆ, ಯಾವ ಸಮಸ್ಯೆ ಅಲ್ರಿ ಅಪ್ಪ. ಚಿಕ್ಕಂದ್ಲು ಕಷ್ಟ, ಚಿಕ್ಕಂದ್ಲು ಕಷ್ಟ, ಸುಖ ಅಂಬದೇ ತಟ್ಟಿಲ್ಲ. ಬಾಳ ವನವಾಸಪ್ಪ ನಂದು. ಈಗ ತಾನೇ ದೀಪ ಹಚ್ಕೊಂಡ್ 2 ದೀಪ ಹಚ್ಚಿ ರಾತ್ರಿ ಎಷ್ಟೇ ಆಗ್ಲಿ ನನಗೆ ಇವತ್ತು ಪರಿಹಾರ ಕೊಡ್ಸ್ಬೇಕು, ಇವತ್ತು ತಿಳಿಸ್ಬೇಕು ಗುರು ರಾಘವೇಂದ್ರ. ರಾಯರಿದ್ದಾರೆ ಅಂತ ಹತ್ತು ನಿಮ್ ಕಾಲ್ ಹಂಗೆ ಹಚ್ಕೊಂತ ಫೋನಲ್ಲಿ ಹಿಂಗೆ ಮಕ್ಕೊಂಡಿನಪ್ಪ. ಮಾಡಿದ್ರೆ ತಂದೆ ನನ್ ಕಷ್ಟ ಬಗೆಹರಿತ ಅನ್ಕೊಂಡಿ ನೋಡಪ್ಪ ಗುರುದೇವ. ಯಾವೂರಮ್ಮ ತಾಯಿ? ನಮ್ದು ಯಾದಗಿರಪ್ಪ. ಯಾವ್ದಮ್ಮ? ಯಾದಗಿರಿದಪ್ಪ. ಯಾದಗಿರಿ? ಹೇಳಮ್ಮ. ಅಪ್ಪ ಬಾಳ ಸಲ ಆಯ್ತಪ್ಪ ನಾ ಮಾತಾಡಿ. ಒಂದ್ಸಲ 2 ಗಂಟೆಗೆ, ಒಂದ್ಸಲ 3 ಗಂಟೆಗೆಲ್ಲ ಮಾತಾಡಿನಪ್ಪ. ನೀವ್ ಹಾಸಿಗೆ ಮೇಲೆ ಇದ್ದೀರಿ ಅಂದ್ರಪ್ಪ. ಬೆಳಗ್ಗೆ ಹಿಡಿದು ಬಾಳ ಟ್ರೈ ಮಾಡಿನಪ್ಪ. ಡೈಲಿ ಇವತ್ತು ಸಿಕ್ಕೇ ಸಿಗ್ತದ ಅನ್ಕೊಂಡಪ್ಪ. ನನಗ್ ಸಿಕ್ಕೇ ಸಿಗ್ತದ, ನಂಗೆ ಒಳ್ಳೇದಾಗ್ತದ ಅನ್ಕೊಂಡಪ್ಪ. ನೀ ಕಾಲ್ ಪಿಕ್ ಮಾಡಿದ್ರಿ, ನನ್ ಕರ್ಮ ಕಳಿತ ಅನ್ಕೊಂಡ್ ನೋಡಪ್ಪ ಗುರುದೇವ. ಶುಭವಾಗಲಿ ತಾಯಿ. ಅಪ್ಪ ನನಗ್ ಅನ್ಕೊಂಡಪ್ಪ, ನನಗ್ ಮಾತಾಡಕ್ ಏನ್ ಹೇಳ್ಬೇಕಂಬ ತಿಳಿಯವಲ್ತು ತಂದೆ. ಯಾಕಮ್ಮ? ನಿನ್ ಕಾಲ್ ಪಿಕ್ ಮಾಡಿ ನಾನು ಅನ್ಕೊಂಡದ್ದು ನನ್ ರಾಯರೇ ನನಗ್ ತೋರ್ಸ್ಬೇಕು, ಇವತ್ತು ದಾರಿ ಸಿಕ್ಕೇ ಸಿಗ್ಬೇಕು, ನನಗ್ ಪರಿಹಾರ ಹುಡುಕಿ ಕೊಡಬೇಕು ಅಂತ ಕೇಳ್ಕೊಂಡಲ್ಲ ಪಾಪ. ಈಗ ನೀವ್ ಕಾಲೇ ಪಿಕ್ ಮಾಡಿದ್ರಲ್ಲಪ್ಪ, ಮತ್ತೇನ್ ಬೇಕು ನಾನು? ನನ್ಗ್ ಸಿಕ್ಕರ್ ಗುರು ರಾಯರ್ ಅಂತ ತಿಳ್ಕೊಂಡಲ್ಲ ಪಾಪ. ಕರೆ ಅಪ್ಪ, ಇನ್ನ ದೀಪ ಒಂದ್ ಹೋಗ್ಯದ, ಒಂದಾದಪ್ಪ. ನೋಡಮ್ಮ, ಇಲ್ಲಿ ನೀವೆಲ್ಲ ಅಂದುಕೊಂಡಿದ್ದೀರ ತಾಯಿ, ಇಲ್ಲಿ ನಾನು ಏನು ದೇವರಲ್ಲ, ಗುರುಗಳಲ್ಲ. ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾನು ನಿಮ್ಮ ಹಾಗೆ ಮನುಷ್ಯನೇ. ಕರೆಕ್ಟ್ ಅಪ್ಪ. ನಮಗೂ ಸಿಕ್ಕದು ಗುರು ರಾಘವೇಂದ್ರ ಸ್ವಾಮಿ ಅಪ್ಪ. ನಾ ಇಷ್ಟೊತ್ತನ ನಿಮ್ ಬಗ್ಗೆ ನಿಮ್ ಫೋನ್ ಹಿಡ್ಕೊಂಡು ನಿಮ್ ಕಾಲ್ ಮಾಡ್ಕೋತ ಸ್ವಿಚ್ ಆಫ್ ಇತ್ತಪ್ಪ. ಮತ್ತೆ ಆನ್ ಆಯ್ತು. ಆನ್ ಆದ್ಮೇಲೆ ಬೇರೆಯವ್ರು ಕೂಡ ಗುರು ರಾಘವೇಂದ್ರ ರಾಯರ್ ಇದ್ದಾರೆ, ನನ್ ಸಿಕ್ಕೇ ಸಿಗ್ತದ. ಆಡಿಸ್ತಿದ್ ಇವತ್ತು ನಾನು ಪರಿಹಾರ ಕಳಿಸ್ತೀನಿ. ನೀನ್ ಅಪ್ಪರಿಗೆ ಹೇಳು ಅನ್ನಕತ್ತೀನಪ್ಪ. ನೀನ್ ಫೋನ್ ಪಿಕ್ ಮಾಡಿದ್ರಪ್ಪ ಅಮ್ಮ. ಇದ್ರಕ್ಕಿಂತ ಅದೃಷ್ಟ ಏನ್ ಬೇಕಪ್ಪ ನನ್ಗ? ಆಯ್ತಮ್ಮ, ಕರ್ಮಗಳು ಕಳೆದೋಯ್ತು ತಗೊಳಮ್ಮ. ಸುಮಾರು ಒಂದು ಎಷ್ಟೋ ಜನಗಳು ನನ್ನ ತಾಯಿಂದಿರು, ಅಣ್ಣ ತಮ್ಮಂದಿರು ಫೋನ್ ಮಾಡ್ತಿರ್ತಾರೆ. ಸುಮಾರು ಏನೇ ಇಲ್ಲ ಅಂದ್ರೂ ಒಂದು ದಿನಕ್ಕೆ 6,000 7,000 ಫೋನ್ ಬರ್ತಿರುತ್ತೆ. ಅದ್ರ ಮಧ್ಯದೊಳಗಡೆ ನೀವು ಕರೆ ಮಾಡಿದ್ರಂದ್ರೆ ನಿಮ್ಮ ಕರ್ಮಗಳೆಲ್ಲ ಕಳೆದೋಯ್ತು ತಾಯಿ. ಕಳಿತಪ್ಪ, ಇವತ್ತು ಕಳಿತಪ್ಪ. ಯಪ್ಪ ನನಗ್ ಕಳಿತಪ್ಪ, ನನ್ ಕಷ್ಟ ಹೋಯ್ತಪ್ಪ. ಎಷ್ಟು ಜನಗಳು ನೊಂದುಕೊಂಡಿದ್ದಾರೆ. ನೊಂದುಕೊಂಡು ನನ್ನ ತಾಯಿಂದಿರು ನನಗೆ ಕರೆ ಮಾಡ್ತಿರ್ತಾರೆ ನೋಡಿ. ನನಗೆ ಕರೆ ಮಾಡುವಂತವ್ರು ಯಾರು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ನನ್ನ ತಾಯಿಂದಿರು ನನಗೆ ಫೋನ್ ಮಾಡ್ತಿರ್ತಾರೆ. ಯಾರು ಕೂಡ ಅವರು ನಿಶ್ಚಿಂತೆಯಿಂದ ನೆಮ್ಮದಿಯಾಗಿದ್ದೀನಿ ಅಂತ ಇಲ್ಲ. ಎಲ್ಲಾರ್ದು ಕಷ್ಟ ಇದೆ, ಎಲ್ಲಾರ್ದು ಕಷ್ಟ ಇದೆ. ಒಂದು ದುಡ್ಡು ಕಳ್ಕೊಂಡಿರ್ತಾರೆ, ಒಂದು ಮಕ್ಕಳು ಮದುವೆ ವಿಚಾರದಲ್ಲಿ ಹೇಳ್ತಾರೆ, ಒಂದು ನನಗೆ ಒಳಗಡೆ ಒಂದು ನನ್ನ ದೇಹದಲ್ಲಿ ಒಂದು ಕಾಯಿಲೆ ಇದೆ ಅಂತ ಹೇಳ್ತಾರೆ, ನಾನು ಒಂದು ಗೂಡು ಬೇಕು ಅಂತ ಕೇಳ್ತಾರೆ, ನನ್ನ ಮಕ್ಕಳು ಬೇರೆ ಕಂಟ್ರಿಯಲ್ಲಿ US ಅಲ್ಲಿ ಅಮೆರಿಕದಲ್ಲಿ ಇದ್ಕೊಂಡು ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಎಲ್ಲದಕ್ಕೂ ಪರಿಹಾರ ನೀಡಿ ತಂದೆ. ಎಷ್ಟು ನೊಂದುಕೊಂಡು ನನ್ನ ತಾಯಿಂದರು ನನಗೆ ಕರೆ ಮಾಡ್ತಿರ್ತಾರೆ. ಅವ್ರೆಲ್ಲರಿಗೂ ಅನುಗ್ರಹ ಮಾಡು ತಂದೆ ಅಂತ ನಾನು ರಾಯರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ತಾಯಿ. ನನ್ನ ತಂದೆಗೆ, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಇವರು. ಆ ತಂದೆ ಹತ್ರ ಒಂದೇ ಒಂದು ಕೇಳ್ತೀನಿ, ತಂದೆ ನೀವ್ ಏನ್ ಕೇಳ್ತಾ ಇದ್ದೀರಾ ನಮ್ಮ ಹತ್ರ? ಆಸ್ತಿ ಕೇಳ್ತೀರಾ? ದುಡ್ಡು ಕೇಳ್ತೀರಾ? ನನ್ನ ಏನ್ ಕೇಳಲ್ಲ. ನೀವು ಕೇಳೋದು ಒಂದೇ ನಮ್ಮ ಹತ್ರ, ಭಕ್ತಿ ಮಾತ್ರ ಕೇಳಿದೀರಾ. ಆ ಭಕ್ತಿಯಿಂದ ನಾವು ನಿಮ್ಮನ್ನ ನಡ್ಕೊಂತೀವಿ ತಾಯಿ, ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ತಂದೆ. ನಮ್ಮ ಎಲ್ಲರಿಗೂ ಯಾರ ಕಷ್ಟ ಅಂತ ಬರ್ತಾರೆ ಅವ್ರೆಲ್ಲರಿಗೂ ಅನುಗ್ರಹ ಮಾಡು ತಂದೆ ಅಂತ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ಆದ್ರೆ ಒಂದು ವಿಚಾರದಲ್ಲಿ ತಾಯಿ, ನಿಮ್ಮೆಲ್ಲರಿಗೂ, ನೀವೆಲ್ಲ ನನ್ನ ತಾಯಿಂದಿರಲ್ಲಮ್ಮ, ನೀವೆಲ್ಲ ನಮ್ಮ ತಾಯಿಂದಿರು. ನನ್ನ ತಾಯಿಂದಿರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಯಾರ ಕಷ್ಟದಲ್ಲಿದ್ದಾರೆ ಆ ಕಷ್ಟಗಳಿಗೆ ಒಂದು ಒಳ್ಳೆಯ ದಾರಿ ದೀಪವಾಗಿ ನಿಂತ್ಕೊಳ್ಳಿ ತಂದೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಖಂಡಿತ ನೀವೇನು ಚಿಂತೆ ಮಾಡಬೇಡಿ, ನಿಮ್ಗೆ ಒಳ್ಳೇದಾಗಬೇಕಂತೇಳಿ ನಾನು ಇವತ್ತು ಏನು ಈ 12ನೇ ತಾರೀಕಿಗೆ 13ನೇ ತಾರೀಕಿಗೆ ನಾನು ಶಿವದೇವರು ಇದಕ್ಕೆ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಲ್ಲಮ್ಮ.
ಆ, ಗುರು ರಾಘವೇಂದ್ರ ಸ್ವಾಮಿ ಅವರು ಹತ್ರ ಹೋದಂತ ಸಂದರ್ಭದಲ್ಲೇ ಇಷ್ಟೊಂದು ಅನುಗ್ರಹ ಮಾಡಿದ್ದಾರೆ. ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಮುಂದ್ಗಡೆ ಹೋಗ್ತಾರೆ, ನಾನು ಹಿಂದ್ಗಡೆ ಹೋಗ್ತೀನಿ. ನನ್ನನ್ನು ಕರೆದುಕೊಂಡು ಕೇದಾರ್ನಾಥದ ಹೊರಗುನು ಹೋಗ್ತಾ ಇದ್ದಾರೆ ರಾಯರು. ತಂದೆ ನನ್ನ ಜೊತೆ ನೀವು ಬರಬೇಕು ಅಂತಂದು ರಾಯರಲ್ಲಿ ಕೇಳಿಕೊಂಡಿದ್ದೀನಿ. ಮಗನೇ ಚಿಂತಿಸಬೇಡ, ನೀನು ಕ್ಷೇಮವಾಗಿ ಹೋಗುತ್ತೀಯ, ನೀನ್ ಏನು ತೊಂದರೆ ಆಗಲ್ದಂಗೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅಂತಂದು ರಾಯರ ಕಡೆಯಿಂದ ಅಪ್ಪಣೆ ಆಗಿದೆ ತಾಯಿ. ಇನ್ನೇನಮ್ಮ ತಾಯಿ, ನಾನು ಯಾವಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನೀವೇನು ಒಂದು ಒಳ್ಳೇದಾಗ್ಲಿ ಅಂತೇಳಿ ರಾಯರ ಹೆಸರನ್ನು ಹೇಳಿಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೆ. ಅವ್ರೆಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಂದೇನೆ ಹೋಗ್ತಾ ಇದ್ದೀನಿ ತಾಯಿ. ಇನ್ನು ನಿಮ್ಮ ಕರ್ಮಗಳು ಕಳೆದೋಯ್ತು, ನೀವೇನು ಚಿಂತೆ ಮಾಡಬೇಡಿ. ನಾನು ಹೇಳ್ಕೊಟ್ಟಂತ ರಥದಲ್ಲಿ ನೀವು ಪೂಜೆ ಮಾಡ್ತೀರ ಸಾಕು ತಾಯಿ, ನೊಂದ್ಕೋಬೇಡಿ, ಅಳಬೇಡಿ. ರಾಯರು ನನಗೆ ಒಂದೇ ಒಂದು ಮಾತು ಹೇಳಿದ್ದಾರೆ, ಯಾರು ನಿನ್ನ ತಾಯಂದಿರು, ಯಾರು ನನ್ನ ಮಕ್ಕಳು ನಿನ್ನ ಹತ್ರ ಬಂದು ಅಳೆದುಕೊಂಡು ಬರ್ತಾರೆ ಅವ್ರ ಕಣ್ಣೀರನ್ನು ಒರೆಸು ನೀನು, ಅವ್ರ ಕಣ್ಣೀರು ಒರೆಸೋ ಶಕ್ತಿ ನಾನು ನಿನ್ನಲ್ಲಿ ತುಂಬುತ್ತೇನೆ ಕಂದ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಅಪ್ಪ, ನನ್ನ ಕರ್ಮ ಕಳೀತಪ್ಪ. ಚಿಂತಿಸಬೇಡಿ. ಇವತ್ತು ನೀವು ನೋಡಿದಿರಲ್ವಾ, ಎಷ್ಟು ದಿನದಿಂದ ನನಗೆ ಕರೆ ಮಾಡ್ತಾ ಇದ್ದೀರಾ, ನನ್ನ ಲೈನ್ ಸಿಕ್ಕಿಲ್ಲ, ಬಟ್ ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲಮ್ಮ ತಾಯಿ. ಗೊತ್ತಿಲ್ಲಪ್ಪ, ನೀನ್ ಹೆಂಗೋ ಯೂಟ್ಯೂಬ್ದಾಗ ನೋಡ್ತಾ ಅಪ್ಪ ನನಗೂ ಒಳ್ಳೇದಾಗ್ತದಲ್ಲ, ಎಲ್ಲರಿಗೂ ಆಗ್ಯದ. ಇವತ್ತಿನ ನಾಳೆ ನನ್ಗೆ ಒಳ್ಳೇದ್ ಮಾಡೇ ಮಾಡ್ತಾರ, ನಾನು ಫೋನ್ ಕಾಲ್ ಪಿಕ್ ಮಾಡೇ ಮಾಡ್ತಾರಂತ ನನಗೆ ಭರವಸೆ ಇತ್ತಪ್ಪ. ನೋಡಮ್ಮ, ಇವತ್ತು ನೆನಪಿಟ್ಕೊಳ್ಳಮ್ಮ ತಾಯಿ, ನಾನು ನಿಮ್ಗೇನು ಒಂದು 9 ವಾರದ ವ್ರತವನ್ನು ಹೇಳ್ಕೊಡ್ತೀನಿ. 9 ವಾರ ವ್ರತ ಮುಗಿದ್ರೊಳಗಡೆ ಮನ ಶಾಂತಿ ನೆಮ್ಮದಿ ಕೊಟ್ಟು ನನಗೆ ಕಾಪಾಡಿದ್ದಾರೆ ತಂದೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ನನ್ನ ತಂದೆ ನನಗೆ ಕಾಪಾಡಿದರಂತೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಈ ಮಗನಿಗೆ ತಿಳಿಸ್ತೀರಾ ತಾಯಿ ನೀವು? ತಿಳಿಸ್ತೀನಪ್ಪ. ಹೆಂಗಪ್ಪ ಅಪ್ಪ ಕೊಟ್ಟದ್ದು ಅಪ್ಪಗೆ ಹೇಳಾರ್ದೇನ್ ತಂದೆ? ನನ್ನ ತಂದೆ ನನ್ನ ಗುರು ರಾಘವೇಂದ್ರ ಸ್ವಾಮಿ ಅವರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅಪ್ಪ ನನ್ಗ ನಿನ್ನಲ್ಲಿ ನೋಡಾಕತ್ತೀನಪ್ಪ ನಾನು ರಾಘವೇಂದ್ರ ಸ್ವಾಮಿ, ನಿನ್ನ ದನಿ ಮುಖಾಂತರ ನೋಡಾಕತ್ತೀನಪ್ಪ ನಾನು. ದೊಡ್ಡ ಮಾತು ತಾಯಿ, ರಾಯರ ಕೃಪೆ. ರಾಯರು ಗುರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಲ್ಲಿ ನಾನು ರಾಯರ ಜೊತೆನೆ ಮಾತಾಡ್ತಾ ಇದ್ದೀನಿ ಅನ್ಕಕತ್ತೀನಪ್ಪ, ನಿಜವಾಗ್ಲೇ ಅಪ್ಪ. ರಾಯರ ಕೃಪೆ ತಾಯಿ, ರಾಯರ ಕೃಪೆ. ರಾಯರ್ನ ನಂಬಿ ನಾನು ಒಂದೇ ಒಂದು ಮಾತು, ನಿಮ್ಮ ಅಕ್ಕಪಕ್ಕದಲ್ಲಿ ರಾಯರ ಮಠ ಇದೆನಾ? ಬೃಂದಾವನ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ಹೋಗ್ರಿ ನನ್ನ ತಾಯಿಂದ್ರೆ. ಅಲ್ಲಿಗೆ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿ, ತಂದೆ ನೀವು ದಾರಿ ದೀಪವನ್ನು ತೋರಿಸಿ ನನಗೆ ಕಷ್ಟ ಕೊಟ್ಟಿದ್ದೀರಾ, ಅದನ್ನು ಎದುರಿಸೋ ಶಕ್ತಿ ನೀವು ನನಗೆ ಕೊಟ್ಟಿಲ್ಲ ಅಂತ ರಾಯರಲ್ಲಿ ಕೇಳಿಕೊಳ್ಳಿ ತಾಯಿ. ಅಪ್ಪ ಈ ರಾಯರಲ್ಲಿ ಈಗ 15 ದಿನ ಆಯ್ತಪ್ಪ ಹೋಗಿ ಬಂದು, ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು ಫೋಟೋ ತಗೊಂಬಂದಿನಪ್ಪ. ಫೋಟೋ ಇಟ್ಟು ಪೂಜೆ ಮಾಡಂತಲ್ಲಂದೆ ಗುರುರಾಯರ್ ಬಳಿ ಹೋಗಿ ನದಿ ಸ್ನಾನ ಮಾಡ್ಕೊಂಡು ಫೋಟೋ ತಂದು ಮನೆಗೆ ಇಟ್ಟಿನಪ್ಪ. 2 ವಾರ ಆಯ್ತಪ್ಪ ನಾನು ಸುಮ್ಮನೆ ದೀಪ ಹಚ್ಚಿ ಪೂಜೆ ಮಾಡಾಕತ್ತಿದ್ನಪ್ಪ. ಆಯ್ತಮ್ಮ, ನೋಡಿ 15 ದಿವಸ ಆಯ್ತು, 1 ತಿಂಗಳಾಯ್ತು ಅಂತ ಹೇಳ್ಬೇಡಿ, ಕೌಂಟ್ ಮಾಡೋದು ಬೇಡ. ಯಾಕಂದ್ರೆ ಅದು ನಿಮ್ಮ ತವ್ರ ಮನೆ, ಅದು ನೀವ್ ಹೋಗಿರೋದು ನಿಮ್ಮ ತಂದೆ ಮನೆಗೆ ಹೋಗಿದ್ದೀರಾ ತಾಯಿ. ನಾನು 100 ಸಲ ಹೋದ್ರುನು ನಾನು 1ನೇ ಸಲ ಹೋಗಿದ್ದೀನಿ ಅಂತಾನೆ ಹೇಳ್ಬೇಕು. ತಂದೆ ನಾನು 100 ಸಲ ಬಂದಿದ್ದೀನಿ, ಇದು 99 ಸಲ ಆಯ್ತು, ಇದು 100ನೇ ಸಲ ನಾನು ನಿಮ್ಮ ಹತ್ರ ಬರುದು ಅಂತ ಕೌಂಟ್ ಮಾಡ್ಕೊಂಡು ಹೋದ್ರೆ ಮತ್ತೆ 0 ಅಂತ ಹೇಳ್ತಾರೆ. ನಾವು ರಾಯರ ಮಠಕ್ಕೆ ಹೋಗೋದು, ಮಂತ್ರಾಲಯಕ್ಕೆ ಹೋಗೋದು ನಮ್ಮ ಯಾವುದೋ ಒಂದು ಕೆಲಸದ ಮೇಲೆ ಎಂಜಾಯ್ ಮಾಡಕ್ ಹೋಗ್ತಾ ಇಲ್ಲ. ನಾವು ಹೋಗ್ತಾ ಇರೋದು, ತಂದೆ ನನ್ನ ಕಷ್ಟಗಳಿದೆ, ಕಷ್ಟಗಳನ್ನು ಕೊಟ್ಟಿದ್ದೀಯಾ, ಅದನ್ನ ಎದುರಿಸೋ ಶಕ್ತಿ ನೀವು ನನಗೆ ಕೊಡುತ್ತೀರಾ ಅಂತೇಳಿ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಮಗಳೇ ಚಿಂತಿಸಬೇಡ, ನಾನು ನಿನ್ನ ಒಟ್ಟಿಗಿರುತ್ತೇನೆ. ನಿನಗೆ ಕಷ್ಟ ಅಂತ ಬಂದ್ರೆ ರಾಯರಿದ್ದಾರೆ ಅಂತ ನಿನ್ನ ಧ್ವನಿ ಮುಖಾಂತರದಲ್ಲಿ ಕೂಗು, ಅಲ್ಲೇ ಬರುತ್ತೇನೆ ಅಂತ ಹೇಳಿದ್ದಾರೆ ರಾಯರು. ಅದಕ್ಕೆ ಇವತ್ತೇ ಮುಗೀತು ತಾಯಿ. ಸುಮಾರು ತಿಂಗಳದಿಂದ ನೀವು ನನಗೆ ಕರೆ ಮಾಡ್ತಾ ಇದ್ರಂತ ಅನ್ಸುತ್ತೆ. ಅಲ್ಲಮ್ಮ, ಒಂದು ಸುಮಾರು ಏನೇ ಇಲ್ಲ ಅಂದ್ರು ಡೆಲ್ಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು 75ರಿಂದ 80,000 ಜನ ನನ್ನ ತಾಯಿಂದಿರು ನನಗೆ ಕರೆ ಮಾಡಿದ್ದಾರೆ, ನನ್ನ ಅಣ್ಣ ತಮ್ಮಂದಿರು ನನಗೆ ಕರೆ ಮಾಡಿದ್ದಾರೆ. ಯಾರಿಗೂ ಒಂದೊಂದಿಷ್ಟು ಜನಕ್ಕೆ ಸಿಕ್ಕಿದೆ, ಒಂದೊಂದು ಜನಕ್ಕೆ ಸಿಕ್ಕಿಲ್ಲ. ಅವರು ಎಷ್ಟೋ ಜನಗಳು ನಾನು ಬೈಕೊಂಡಿರ್ತಾರೆ, ಬಟ್ ನನಗೆ ಬೈಕೊಂಡ್ರು ಅವ್ರ ಮೇಲೆ ಕೋಪವಿಲ್ಲ. ಬೈಕೊಂಡಿಲ್ಲಪ್ಪ, ಯಾರು ಬೈಕಲ್ಲೋ, ಕಷ್ಟದಾಗ ಎಲ್ಲರೂ ನಮ್ಮಂಗ್ ಕಷ್ಟವಂತರಿರ್ತಾರಲ್ಲಪ್ಪ. ಹೌದಮ್ಮ, ಈಗ ನೋಡಮ್ಮ, ಯಾರು ನನ್ನ ಅಕ್ಕ ಫೋನ್ ಮಾಡಿರ್ತಾಳೆ, ನನ್ನ ತಂಗಿ ಹತ್ರ ನಾನು ಮಾತಾಡ್ತಾ ಇರ್ತೀನಿ, ಇನ್ನೊಬ್ರು ನನ್ನ ತಾಯಿ ಫೋನ್ ಮಾಡ್ತಾರೆ, ಇನ್ನೊಬ್ರು ನನ್ನ ತಂದೆ ಫೋನ್ ಮಾಡ್ತಾರೆ, ಇನ್ನೊಬ್ರು ನನ್ನ ಅಣ್ಣ ಫೋನ್ ಮಾಡ್ತಾರೆ, ತಮ್ಮ ಫೋನ್ ಮಾಡ್ತಾರೆ, ಇಲ್ಲಿ ತಂಗಿ ಹತ್ರ ಮಾತಾಡ್ತಾ ಇರ್ತೀನಿ. ಯಾಕಂದ್ರೆ ನಾವೆಲ್ಲ ಒಂದೇ ಕುಟುಂಬದವರಲ್ಲ, ನಾವೆಲ್ಲ ಒಂದೇ ಕುಟುಂಬದವರು. ಈಗ ತಂಗಿ ಹತ್ರ ತಂಗಿ ಕಷ್ಟ ಏನಿದೆ ಅಂತ ಕೇಳ್ತಾ ಇರ್ತೀನಿ, ಆ ಕಡೆ ನನ್ನ ತಾಯಿ ಫೋನ್ ಮಾಡ್ತಾಳೆ, ಈ ಕಡೆ ನನ್ನ ಅಣ್ಣ ತಮ್ಮ
ತಂದೆ, ನನ್ನ ಸ್ನೇಹಿತರು ಎಲ್ಲರೂ ಫೋನ್ ಮಾಡ್ತಿರ್ತಾರೆ. ಆದ್ರೆ ಪಾಪ, ತಂಗಿ ಮನಸ್ಸನ್ನು ನೋವು ಮಾಡಬಾರ್ದಲ್ಲ. ತಂಗಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವ್ರದ್ದು ಏನ್ ವ್ರತವನ್ನು ಹೇಳ್ತಾ ಇದ್ದೀನಿ, ಆ ವ್ರತವನ್ನು ಮುಗಿಸ್ಬೇಕಲ್ಲಮ್ಮ. ಹಾಪ ಅದಕ್ಕೆ ಚಿಂತಿಸಬೇಡಿ. ಇವತ್ತಿಗೆ ಹೇಳ್ತಾ ಇದ್ದೀನಿ ತಾಯಿ, ನಿಮ್ಮ ಕಷ್ಟಗಳು ಮುಕ್ತಿ ಆಯ್ತು. 9 ವಾರದಲ್ಲಿ ನೀವು ನನಗೆ ಫೋನ್ ಮಾಡಿ ನೀವೇ ನನಗೆ ತಿಳಿಸ್ತೀರಾ, ಪಾಪ ನನಗೆ ಒಳ್ಳೆಯದಾಯ್ತು, ಮನಃಶಾಂತಿ, ನೆಮ್ಮದಿ ಎಲ್ಲಾದು ಕೊಟ್ಟು ನನಗೆ ಕಾಪಾಡಿದ್ದಾರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಅಂತ ಹೇಳ್ತೀರಾ ತಾಯಿ? ಹಾಪ ಥ್ಯಾಂಕ್ಸ್ ಆಗ್ಲಪ್ಪ, ಅದೇ ತರ ನಿನ್ ಬಾಯರ್ಕೆ ಅಪ್ಪ. ಆಗುತ್ತೆ ತಾಯಿ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ. ನೀವು ನೋಡಿ ಅಮ್ಮ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹುಷಾರಿಲ್ಲ ಅಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ವೈದ್ಯರ ಹತ್ರ ಹೋಗಿ ಒಂದು ಇಂಜೆಕ್ಷನ್, ಒಂದು ಟ್ಯಾಬ್ಲೆಟ್ ಅನ್ನು, ಗುಳಿಗೆನ ತಗೊಂಡು ಬಂದಂತ ಸಂದರ್ಭದಲ್ಲಿ ನಮಗೆ ಹುಷಾರಾಗುತ್ತೆ. ಆದ್ರೆ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿದ್ರೆ ಯಾವ ಹಾಸ್ಪಿಟ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲಮ್ಮ. ಸತ್ಯ ಮಾತಪ್ಪ, ಸತ್ಯ ಮಾತಪ್ಪ. ಅದಕ್ಕೆ ತಾಯಿ ಚಿಂತಿಸಬೇಡಿ ಅಮ್ಮ. ಇವತ್ತು ನೀವು ಅಳ್ತಾ 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 ಅಳ್ತಾ, ಅಯ್ಯೋ ನನ್ನ ಮಗಳು ಅಳ್ತಾ ಇದ್ದಾಳೆ, ಅವಳು ಕಾಲ್ ಪಿಕ್ ಮಾಡು, ಅವ್ರ ಕರೆಯನ್ನು ಸ್ವೀಕರಿಸು ಅಂತ ಒಂದು ಸೂಚನೆಯನ್ನು ಕೊಟ್ಟು. ಕರೆ ಅಪ್ಪ, ನಿಜವಾಗ್ಲಪ್ಪ, ನಾ ಕರೆ ಸಂಜೆ ಮಕ್ಕೊಂಡಿದ್ನಪ್ಪ, ನನ್ಗೆ ನಿದ್ದೆ ಇದಾಗ್ತಾ ಇಲ್ಲ. ನನ್ಗೆ ಇಷ್ಟು ಕಷ್ಟನಾ, ಇಷ್ಟು ತೊಂದ್ರೆ ಅದ, ಚಿಕ್ಕಂದೇ ಬರೀ ಕಷ್ಟ ನೋಡ್ಕೊಂತ ಬಂದಿರಲ್ಲ ಅನ್ಕೊಂಡು ಬಡ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿ ಅಪ್ಪ 2 ಹೂವ ತಂದು ಮತ್ತೆ ಒಂದು ತುಳಸಿ ದಳ ತಂದು 2 ದೀಪ ಹಚ್ಚಿದೆ. ತುಪ್ಪ ಎಲ್ಲ ಗಟ್ಟಿಯಾಗ್ಯದಪ್ಪ ಅನ್ಕೊಂಡು ಎಣ್ಣೆ ಹಚ್ಚಿ ನನ್ ಭಕ್ತಿ ಅಪ್ಪ ಕಷ್ಟ ಆದ್ರ ನಿನ್ನ ಸ್ವೀಕರಿಸು, ತಪ್ಪಾದ ಸರಿಯಾದ ಗೊತ್ತಿಲ್ಲಪ್ಪ. ನನ್ನ ಕರ್ಮ ಕಳಿ, ಇವತ್ತು ನನಗೆ ಸೂಚನೆ ಕೊಡು, ನನಗೆ ಪರಿಹಾರ ಆ ಗುರುಗಳಿಂತ ಕೊಡ್ಸಪ್ಪ ಅಂತ ಹೇಳಿಬಿಟ್ನಪ್ಪ. ನೀ ಕರೆ ಕಾಲ್ ಪಿಕ್ಕಾಯ್ತಪ್ಪ, ರಾಯರಿದ್ದಾರೆ ಅಂದಿನಪ್ಪ. ಅಷ್ಟೇ ಅಮ್ಮ. ಯಾಕಂದ್ರೆ ಎಷ್ಟು ಜನಗಳು ಕರೆ ಮಾಡಿ ನೋಡಮ್ಮ, ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದು ಒಂದು 11 ನಿಮಿಷ ಆಯ್ತು. 11 ನಿಮಿಷದಲ್ಲಿ 230 ಫೋನ್ ಬಂತಮ್ಮ. 11 ನಿಮಿಷದಲ್ಲಿ 230 ಫೋನ್ ಬಂತು. ಅದೇ ರೀತಿಯಾಗಿ ಇವಾಗ ಯಾಕಂದ್ರೆ ಎಲ್ರು ಕಷ್ಟದಲ್ಲೇ ಇರ್ತಾರೆ ತಾಯಿ. ಅದಕ್ಕೆ ಎಲ್ಲರಿಗೂ ಪೂಜೆದ ಬಗ್ಗೆ ತಿಳಿಸ್ಕೊಡ್ಬೇಕು. ರಾಯರೇ ಇದು ಸೂಚನೆ ಕೊಟ್ಟಂತ ಎಲ್ರು ಪೂಜೆ ಮಾಡ್ತಾ ಇದಾರೆ. ನನ್ನ ಮಕ್ಕಳು ಎಲ್ಲಾ ಭಕ್ತಾದಿಗಳು ಪೂಜೆ ಮಾಡ್ತಾ ಇದಾರೆ. ಅವ್ರಿಗೆ ಇಷ್ಟವಾದಂತ ಸಮಯದಲ್ಲಿ ನನಗೆ ಪೂಜೆ ಮಾಡ್ತಾರೆ. ಆದ್ರೆ ನನಗೆ ಇಷ್ಟವಾದಂತ ಸಮಯದಲ್ಲಿ ಅವರು ಪೂಜೆ ಮಾಡುತ್ತಾ ಇಲ್ಲ. ಅವ್ರಿಗೆ ನಿನ್ನ ಧ್ವನಿ ಮುಖಾಂತರ ಸಲ್ಲಿಸು. ಅವ್ರಿಗೆ ಖಂಡಿತ ನಾನು ಅನುಗ್ರಹ ಮಾಡ್ತೀನಿ. ಅವ್ರ ಮನೆ ಬೆಳಕಾಗಿ ನಾನು ನಿಲ್ಲಿಸ್ಕೊಂತೀನಿ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರೇ ಕನಸಿನ ಮುಖಾಂತರದಲ್ಲಿ ಬಂದು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನಗಳ ತಾಯಿಂದರಿಗೆ ನಾನು ಹೇಳ್ತಾ ಇದ್ದೀನಿ ತಾಯಿ. ಚಿಂತಿಸಬೇಡಿ, ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ. ನಾನು ಏನು ಒಂದು ವ್ರತವನ್ನು ಹೇಳ್ಕೊಡ್ತೀನಿ, ಆ ವ್ರತವನ್ನು ಪೂಜೆ ಮಾಡಮ್ಮ. 9 ವಾರ ಮುಗಿದ್ರೊಳಗಡೆ ನೀವು ನನಗೆ ಫೋನ್ ಮಾಡ್ತೀರಾ. ಯಾದಗಿರಿಯಿಂದ ಅವತ್ತು ನಾನು ಒಂದು ಸಂದರ್ಭದಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ದೆ. ಎಷ್ಟು ತಿಂಗಳಿಂದ ನಾನು ನಿಮ್ಗೆ ಕರೆ ಮಾಡ್ತಾ ಇದ್ದೀನಿ, ನಿಮ್ಮ ಲೈನ್ ಸಿಕ್ಕಿಲ್ಲ. ಆದ್ರೆ ರಾತ್ರಿ ಒಂದು ಟೈಮಲ್ಲಿ 11 ಗಂಟೆಗೆ ನಾನು ನಿಮ್ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನನಗೊಂದು ಸಮಾಧಾನದಂತ ಮಾತನ್ನು ಹೇಳಿದಿರಿ ನೀವು. ಇವತ್ತು ನನಗೆ ಅನುಗ್ರಹ ಆಯ್ತು ಅಂತ ನೀವು ನನಗೆ ಕರೆ ಮುಖಾಂತರ ತಿಳಿಸ್ತಿರಲ್ಲ, ಅಷ್ಟೇ ಸಾಕು ತಾಯಿ. ನಿಮ್ಮ ಅನುಗ್ರಹ ಆಗಿದೆ ಅಂತ ನನಗೆ ಹೇಳ್ತಿರಲ್ವಾ, ಫೋನ್ ಮಾಡ್ತಿರಲ್ಲ, ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೆ ಮನಃಶಾಂತಿ, ನೆಮ್ಮದಿ. ನಿಮಗಾಗುತ್ತೋ ಇಲ್ಲ ತಾಯಿ, ನಿಮಗೂ ಆಗುತ್ತೆ. ಅದ್ರ ನಿಮ್ಕಿನ ಹೆಚ್ಚಿನ ರೀತಿಯಾಗಿ ನನಗೆ ಅನುಗ್ರಹ ಆಗುತ್ತೆ ತಾಯಿ. ಅದಕ್ಕೆ ಒಳ್ಳೇದಾಗ್ಲಿ, ಚಿಂತಿಸಬೇಡಿ. ಇವತ್ತಿಂದ ನಿಮ್ಗೆ ಗುರುಬಲ ಸ್ಟಾರ್ಟ್ ಆಯ್ತು ನನ್ನ ತಾಯಿ. ನನ್ನ ತಾಯಿ ಚೆನ್ನಾಗಿದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಾನ್ ಚೆನ್ನಾಗಿರ್ತೀನಿ, ನಿಮ್ಮ ಮಕ್ಕಳು ಚೆನ್ನಾಗಿ, ನಾನು ನಿಮ್ಮ ಮಗ ತಾಯಿ. ನನ್ನ ತಾಯಿ ಚೆನ್ನಾಗಿರ್ಬೇಕು. ಮಕ್ಕಳಿಗೆ ಆಸೆ,